I am going to teach you the maths first lesson, that's where to look from. Before starting this lesson, I would like to introduce about this lesson. What things we are going to learn in this lesson. The first one is different views of the object. The second one is patterns and with dots. And the third one is mirror halves. And the last one is dividing object. These are the things we are going to study today, and today I am going to cover only one topic, that's different views of the object. Today I am going to teach you about the different views of the object. Two kids to draw a picture. They drawed like this. The first kid drawed like this and the second kid drawed like this. Do you think this is the wrong picture? No, this is not a wrong. This is the view of the top. This thing look from the top view. ಇದನ್ನ ಆ ಚೈಲ್ಡ್ ಏನು ಮಾಡೈತಿ ಟಾಪ್ ವ್ಯೂದಿಂದ ನೋಡೈತಿ. ಯಾವುದೋ ಥಿಂಗ್ನ ನಾವು ಟಾಪ್ ವ್ಯೂದಿಂದ ನೋಡಿದ್ರೆ ಅದು ಡಿಫ್ರೆಂಟ್ ಆಗಿ ಕಾಣ್ತೈತಿ. ಆ್ಯಂಡ್ ದಿಸ್ ಇಸ್ ದ ಸೈಡ್ ವ್ಯೂ ಆಫ್ ದ ಪಿಕ್ಚರ್. ಈ ಚೈಲ್ಡನ್ನ ಈ ಪಿಕ್ಚರ್ನ ಏನು ಮಾಡೈತಿ ಸೈಡ್ ವ್ಯೂದಿಂದ ನೋಡೈತಿ. ಒಂದು ಥಿಂಗ್ನ ನಾವು ಯಾವ್ಯಾವ ಆ್ಯಂಗಲ್ದಿಂದ ನೋಡ್ತೀವಿ ಅದು ಡಿಫ್ರೆಂಟ್ ಆಗಿನ ಕಾಣಿಸ್ತೈತಿ. ಒಂದು ಇದು ಟಾಪ್ ವ್ಯೂ ಆಗೈತಿ, ಇದು ಸೈಡ್ ವ್ಯೂ ಆಗೈತಿ. ಎರಡು ಪಿಕ್ಚರು ಸೇಮ್, ಇದು ಟೇಬಲ್ ಬಟ್ ಅವ್ರು ನೋಡಿರುವಂಥ ಆ್ಯಂಗಲ್ ಏನಿದೆ ಡಿಫ್ರೆಂಟ್ ಆ್ಯಂಗಲ್ ಇರೋದ್ರಿಂದ ದಿ ಬೋತ್ ಆರ್ ಲುಕಿಂಗ್ ಡಿಫ್ರೆಂಟ್. ಆಬ್ಜೆಕ್ಟ್ ಆರ್ ದೇರ್. ಇಲ್ಲಿ ಒಂದಿಷ್ಟು ಆಬ್ಜೆಕ್ಟ್ಸ್ ಅದಾವೆ. ನಾವು ಆ ಆಬ್ಜೆಕ್ಟ್ ಥ್ರೂ ನಾವು ಥಿಂಗ್ಸನ್ನು ಆಬ್ಜೆಕ್ಟನ್ನು ಯಾವ ಥರ ನೋಡ್ಬೋದು ಅಂತ. ದ ಫಸ್ಟ್ ಒನ್ ಈಸ್ ಟಾಪ್ ವ್ಯೂ. ದ ಸೆಕೆಂಡ್ ಒನ್ ಈಸ್ ಫ್ರಂಟ್ ವ್ಯೂ. ದ ಥರ್ಡ್ ಒನ್ ಈಸ್ side view. The last one is back view. ಟಾಪ್ ವ್ಯೂ ಅಂದ್ರೆ ನಾನು ಆಗಲೇ ಹೇಳಿದ್ನಲ್ಲ, ಒಂದು ಥಿಂಗನ್ನ ನಾವು ಮೇಲಿಂದ ಏನು ನೋಡ್ತೀವಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ಟಾಪ್ ವ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಕಮ್ಸ್ ದ ಫ್ರಂಟ್ ವ್ಯೂ. ಒಂದು ಥಿಂಗನ್ನ ನಾವು ಫ್ರಂಟಿಂದ ಏನು ನೋಡ್ತೀವಿ ಅದಕ್ಕೆ ನಾವೇನು ಹೇಳ್ತೀವಿ ಫ್ರಂಟ್ ವ್ಯೂ ಅಂತೀವಿ. ನೆಕ್ಸ್ಟ್ ಸೈಡ್ ವ್ಯೂ ಅಂದ್ರೆ ಯಾವುದೋ ಒಂದು ಆಬ್ಜೆಕ್ಟನ್ನು ನಾವು ಸೈಡ್ದಿಂದ ಏನು ನೋಡ್ತೀವಿ ಅದಕ್ಕೆ ನಾವೇನು ಹೇಳ್ತೀವಿ ಸೈಡ್ ವ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟ್ ಬ್ಯಾಕ್ ವ್ಯೂ. ಒಂದು ಆಬ್ಜೆಕ್ಟನ್ನು ನಾವು ಬ್ಯಾಕ್ ಸೈಡಿಂದ ನೋಡಿದ್ರೆ ಅದಕ್ಕೆ ನಾವೇನು ಹೇಳ್ತೀವಿ ಬ್ಯಾಕ್ ವ್ಯೂ ಅಂತ ಹೇಳ್ತೀವಿ. ಹಿಯರ್ ಒನ್ ಎಕ್ಸಾಂಪಲ್ ಇಸ್ ಹಿಯರ್. ದಿಸ್ ಈಸ್ ದ ಕಾರ್. ಇಲ್ಲಿ ಒಂದು ಕಾರ್ ಐತಿ. ಈ ಕಾರದ ಡಿಫ್ರೆಂಟ್ ವ್ಯೂಸ್ ಅದಾವೆ ಇಲ್ಲಿ. ಶೋ ದ ಅನದರ್ ಎಕ್ಸಾಂಪಲ್. ಇಲ್ಲೊಂದು ಎಕ್ಸಾಂಪಲ್ ಐತಿ. ಐ ಡ್ರಾಟ್ ಸಮ್ ಪಿಕ್ಚರ್ಸ್. ದಿಸ್ ಈಸ್ ದ ಸೈಡ್ ವ್ಯೂ ಆಫ್ ದ ಪಿಕ್ಚರ್. ಇಲ್ಲಿ ಸೈಡ್ ವ್ಯೂ ಅಂತ ಐತಲ್ಲ, ಸೈಡ್ ವ್ಯೂ ಆಫ್ ದ ಪಿಕ್ಚರ್. ಇದು ಆಬ್ಜೆಕ್ಟ್ದ ಸೈಡ್ ವ್ಯೂ ಐತಿ. ನಾವು ಆಬ್ಜೆಕ್ಟನ್ನು ಒಂದು ಸೈಡ್ದಿಂದ ನೋಡಿದ ತಕ್ಷಣ ಅದು ಯಾವ ಥರ ಕಾಣ್ತಿದ್ದಿ ಅಂತ ಅನ್ನೋದನ್ನ ಇಲ್ಲಿ ನಾವೇನು ಮಾಡೋದು, ಟೂ ವೀಲ್ಸ್ ನಮಗೆ ಕಾಣಕತ್ತಾವ. ಸೊ ಟೂ ಡೋರ್ಸ್ ಅದಾವ, ಟೂ ವಿಂಡೋಸ್ ಅದಾವ. ದಿಸ್ ಈಸ್ ದ ಸೈಡ್ ವ್ಯೂ ಆಫ್ ದ ಆಬ್ಜೆಕ್ಟ್. ಹಿಯರ್ ವಿ ಕ್ಯಾನ್ ಸಿ ಟೂ ವೀಲ್ಸ್. ದಿಸ್ ಈಸ್ ದ ಫ್ರಂಟ್ ವ್ಯೂ ಆಫ್ ದ ಪಿಕ್ಚರ್. This is the front view of the object. Here we can see two wheels, two headlights and two seats. Those are inside of the car. And this is the top view of the car. This car the top view ಐತಿ. When we see the objects from the top, it seems like this. ಯಾವ ಥಿಂಗ್ಸ್ನ ನಾವು ಟಾಪ್ದಿಂದ ನೋಡ್ತೀವಿ ಅವಾಗ ನಮಗೇನು ಕಾಣ್ತದೆ ಈ ಥರ ಕಾಣಿಸ್ತೈತಿ. ಇಲ್ಲಿ ಏನು ಕಾಣಿಸ್ತದೆ ಅಂತಂದ್ರೆ ಒಂದು ಶೇಪ್ ಐತಿ. ಇಲ್ಲೇ ಒಂದು ರೆಕ್ಟಾಂಗಲ್ ಶೇಪ್ ಅಷ್ಟೇ ಕಾಣತೈತಿ. ಆಮೇಲೆ ಜಸ್ಟ್ ವಿ ಕ್ಯಾನ್ ಸಿ ಓನ್ಲಿ ಟೂ ಮಿರರ್ಸ್. ಇಲ್ಲೇ ಮಿರರ್ಸ್ ಅಷ್ಟು ಕಾಣಾಕ್ತಾವೆ. ಆಲ್ ಪಿಕ್ಚರ್ಸ್ ಆರ್ ಡಿಫ್ರೆಂಟ್. ಎಲ್ಲ ಪಿಕ್ಚರ್ಸ್ ಏನದಾವ ಡಿಫ್ರೆಂಟ್ ಅದಾವೆ. ನೋಡಿರಿ, ನೀವು ಕ್ಯಾನ್ ಅಬ್ಸರ್ವ್. ಇಲ್ಲಿ ಒಂದು ಇದ್ದಂಗೆ ಒಂದು ಇಲ್ಲ. ಎಲ್ಲ ಕಡೆ ವೀಲ್ಸ್ ಐತಿ. ಇಲ್ಲೇ ವೀಲ್ಸ್ ನಾವು ನೋಡ್ಬೋದಾ, ಬಟ್ ಈ ವೀಲ್ ಕಂಪ್ಲೀಟಾಗಿ ಕಾಣತ್ತವ, ಈ ವೀಲೇನ ಸ್ವಲ್ಪ ಸ್ಮಾಲ್ ಆಗಿ ಕಾಣಕತ್ತವ. ಆಮ್ಯಾಗ ನಾವು ಯಾವ ವ್ಯೂವನ್ನ ಯಾವ ಥರ ನೋಡ್ತೀವಿ ಅದು ಡಿಫ್ರೆಂಟ್ ಆಗಿ ಸೇಮ್ ಆಗಿ ನಮ್ಗೆ ಅರೈವ್ ಆಗಂಗಿಲ್ಲ. ಡಿಫ್ರೆಂಟ್ ಆಗೇ ಇರ್ತೀವಿ. ಕ್ಯಾನ್ ಯು ಥಿಂಕ್ ವಾಟ್ ಈಸ್ ದಿಸ್? ನಿಮ್ಗೆ ಗೊತ್ತಾಗತ್ತೈತಿ ಇದೇನಂತ? ಇಲ್ಲ, ಇದೇನಿದೆ ಜಸ್ಟ್ ಟಾಪ್ ವ್ಯೂ ಆಫ್ ದ ಪಿಕ್ಚರ್. ಇದನ್ನು ನಾನು ಇದು ಆಬ್ಜೆಕ್ಟಿದ ಟಾಪ್ ವ್ಯೂ ಅಷ್ಟೇ ತೋರಿಸಾತೀನಿ. ನಾವು you can easily identify what is it. This is the side view of the object. ಈ object ದ side view ನೋಡಿದ ತಕ್ಷಣ ನಿಮಗೆ ಇದೇನಂತ ಗೊತ್ತಾಗತೈತಿ, ಇದು mic. You can easily say it,
It is a mic. And this is the side view of the object. And this is the another side view of the object. And this is the back view of the object. So one object na ನೀವು ಒಂದು just one view na ನೋಡಿ ಇದು ಏನು ಅಂತ ಹೇಳಿ ನೀವು rectify ಮಾಡಕ್ಕೆ ಆಗೋದಿಲ್ಲ. Just you have to see all the views of the object. ಎಲ್ಲ views ಅನ್ನು ನೋಡಿದ ಮೇಲೆ ಅದು object ಏನು ಅನ್ನೋದನ್ನ ನಿಮಗೆ ಕಂಪ್ಲೀಟ್ ಗೊತ್ತಾಗ್ತೈತೆ. And another example is here. What is this? This is the painting bottle. It's a spray bottle. ಇದು ಏನಿದೆ ಟಾಪ್ ವ್ಯೂ ಐತಿ. ಜಸ್ಟ್ ಟಾಪ್ ವ್ಯೂ ನಾವು ಏನು ಕಾಣಿಸಕತ್ತೈತಿ ರೌಂಡ್ ಶೇಪ್ ಅಷ್ಟೇ ಕಾಣಿಸತೈತಿ. ಜಸ್ಟ್ ಇದನ್ನಷ್ಟೇ ನೋಡಿ ಇದು ಏನಂತ ನಮ್ಗೆ ಈಸಿಯಾಗಿ ಹೇಳಕ್ಕೆ ಆಗೋದಿಲ್ಲ. ಕಂಪ್ಲೀಟಾಗಿ ನಾವು ಅದರದ್ದೆಲ್ಲ ವ್ಯೂಸನ್ನು ನೋಡಿದ ಮೇಲೆ ಇದು ಏನಂತ ಹೇಳಿ ನಾವು ಹೇಳ್ಬೋದು. ಇದು ಸೈಡ್ ವ್ಯೂ, ಇದು ಬ್ಯಾಕ್ ವ್ಯೂ, ದಿಸ್ ಇಸ್ ದ ಫ್ರಂಟ್ ವ್ಯೂ. ಸೊ ನಾವು another example is here. What is this? Now what is this? This is the marker. And this is the what type of view it is? Which side you are seeing it? This is the side view of the object, and this is the back view of the object, and this is the ಟಾಪ್ ವ್ಯೂ ಆಬ್ಜೆಕ್ಟ್. ಯಾವುದೇ ಒಂದು ಆಬ್ಜೆಕ್ಟನ್ನು ನಾವು ಟಾಪ್ ವ್ಯೂದಿಂದ ನೋಡಿದ ತಕ್ಷಣ ಅದು ಯಾವುದು ಅಂತ ಹೇಳಿ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಆಗೋದಿಲ್ಲ. ಬಿಕಾಸ್ ಟಾಪ್ ವ್ಯೂ ಏನಾಗ್ತೈತಿ ನಮಗೆ ಜಸ್ಟ್ ಇಷ್ಟ ಕಾಣಿಸುತ್ತೆ, ಅದೇನು ಕಂಪ್ಲೀಟಾಗಿ ನಮಗೆ ಪಿಕ್ಚರ್ ಕಾಣಿಸೋದಿಲ್ಲ, ಸ್ವಲ್ಪ ಕಾಣಿಸ್ತೈತಿ. ಫಸ್ಟ್ ನಾ ಎಕ್ಸಾಂಪಲ್ ಕೊಟ್ಟೆ, ನಾವು ಟೇಬಲನ್ನು ನಾವು ಟಾಪ್ ವ್ಯೂದಿಂದ ನೋಡಿದ ತಕ್ಷಣ ಅದು ಏನಂತ ನಮಗೆ ಅರ್ಥನೇ ಆಗಲಿಲ್ಲ. ಜಸ್ಟ್ ಆಮೇಲೆ ಇನ್ನೊಂದು ಸೈಡದ್ದು ನೋಡಿದ ತಕ್ಷಣ ಅದು ಟೇಬಲ್ ಅಂತ ಹೇಳಿ ಗೊತ್ತಾಯ್ತು. ಸೊ ನಾವು ಜಸ್ಟ್ ಟಾಪ್ ವ್ಯೂ ಅಷ್ಟನ್ನು ನೋಡಿ ಆಬ್ಜೆಕ್ಟ್ ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ಆ ಕನ್ಕ್ಲೂಷನ್ನ ಬರೋಕ್ಕೆ ಆಗೋದೇ ಇಲ್ಲ. ಸೊ ಕಂಪ್ಲೀಟಾಗಿ ಅದು ಆಬ್ಜೆಕ್ಟದ ಅಷ್ಟು ವ್ಯೂಸನ್ನು ನೋಡಿದ ಮೇಲೆ ನಮಗೇನಾಗುತ್ತೆ ಅದು ಏನು ಆಬ್ಜೆಕ್ಟ್ ಅಂತ ಅನ್ನೋದು ನಮ್ಗೆ ಕಂಪ್ಲೀಟಾಗಿ ಗೊತ್ತಾಗ್ತದೆ. ಆ್ಯಂಡ್ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ದ ಐಡೆಂಟಿಫೈ ವಾಟ್ ಆಬ್ಜೆಕ್ಟ್ ಆರ್ ದೇರ್. ನಾವು ಇವ ಪಾಯಿಂಟ್ಸನ್ನು ಇಟ್ಕೊಂಡು ನಾವು ಆಬ್ಜೆಕ್ಟ್ ಯಾವುದು ಅಂತ ಹೇಳಿ ನಾವು ಐಡೆಂಟಿಫೈ ಮಾಡೋಕ್ಕಾಗ್ತೈತಿ. ಇಲ್ಲಾಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ವಿ ನೀಡ್ ಆಲ್ ದೀಸ್ ಟಾಪಿಕ್ಸ್ ಮೀನ್ಸ್ ದ ಟಾಪ್ ವ್ಯೂ, ಫ್ರಂಟ್ ವ್ಯೂ, ಸೈಡ್ ವ್ಯೂ ಆ್ಯಂಡ್ ಬ್ಯಾಕ್ ವ್ಯೂ. ದೀಸ್ ಆರ್ ದ ಡಿಫ್ರೆಂಟ್ ವ್ಯೂಸ್ ಆಫ್ ದ ಆಬ್ಜೆಕ್ಟ್. ಇವ ಡಿಫ್ರೆಂಟ್ ವ್ಯೂಸನ್ನು ನಾವು ನೋಡಿದ ತಕ್ಷಣ ನನ್ನ ಆಬ್ಜೆಕ್ಟ್ ಏನು ಅನ್ನೋದನ್ನು ಗೊತ್ತಾಗ್ತೈತೆ. ಹಿಯರ್ ಅನದರ್ ಎಕ್ಸಾಂಪಲ್ ಇಸ್ ಹಿಯರ್. ನಾವು ಯು ಟೆಲ್ ಮಿ ಇವೆಲ್ಲ ಯಾವ್ಯಾವ ವ್ಯೂಸ್ ಈ ಆಬ್ಜೆಕ್ಟ್, ಇದು ಆಬ್ಜೆಕ್ಟ್ ಏನು ಮತ್ತು ಇದ್ರದ್ದು ಯಾವ್ಯಾವ ವ್ಯೂಸ್ಗಳು ಅನ್ನೋದನ್ನು ನನಗೆ ವರ್ಕ್ ಮಾಡಿ ನೀವು ತೋರಿಸ್ಬೇಕು. ದಿಸ್ ಈಸ್ ಫಾರ್ ಯುವರ್ ಹೋಮ್ವರ್ಕ್. ಆ್ಯಂಡ್ ಮತ್ತು ಇದಷ್ಟು ಅಲ್ಲದೆ ಬೇರೆ ಆಬ್ಜೆಕ್ಟ್ ನಿಮ್ಮ ಕಣ್ಣಿಗೆ ಏನು ಬೇರೆ ಆಬ್ಜೆಕ್ಟ್ಸ್ ಕಾಣಿಸ್ತಾವ ಆ ಆಬ್ಜೆಕ್ಟನ್ನು ಡ್ರಾ ಮಾಡಿ ಅದು ಯಾವ ವ್ಯೂ ನೀವು ಯಾವ ವ್ಯೂ ನೋಡಿರಿ, ಆ ಆಬ್ಜೆಕ್ಟದು ಯಾವ ವ್ಯೂನ ನೀವು ನೋಡಿರಿ ಅನ್ನೋದನ್ನು ಅದು ಕೆಳಗೆ ಮೆನ್ಷನ್ ಮಾಡಿ ನಂಗೆ ವರ್ಕ್ ಮಾಡಿ ಕಳಿಸ್ರಿ. ಓಕೆ, ಥ್ಯಾಂಕ್ ಯು.